48 ಮ್ಯಾಗೆ ಅದಾನ ಅಂತ ಸುಳಿ ಮಗನಿಗೆ ಅವನಿಗೆ ಗಲ್ಲೆ ಶಿಕ್ಷೆ ಕೊಡಬಾರ್ದು. ಅವನಿಗೆ ಅರ್ಧ ಹುಗಳು ಏನದ ಇದ್ರಾಗ ಔಟ್ ಆಫ್ ಕಂಟ್ರಿ ಒಳಗ ಸೌದಿ ಅರೇಬಿಯಾದವ್ರು ಹೆಂಗ್ ದೂರ ನಿಂತು ಕಲ್ಲಿ ಹೊಡಿತಾರಲ್ಲ ಹಂಗ್ ದೂರ ನಿಂತು ಕಲ್ಲಿ ಹೊಡಿ ಜಲ್ದಿ ಸಾಯಿ ಹೊಡಿಬಾರ್ದು ರಣ್ಣಿ ಮಗನಿಗೆ. ಎದಕ್ ಮಾಡ್ಬೇಕಂತಪ್ಪ ಅಂತಂದ್ರೆ ಇಂಥ ಕೃತ್ಯಗಳು ಆಗಬಾರದು. ಈಗ ಹುಡುಗಿ ಮ್ಯಾಗ ಆಗ್ಯದ, ಆ ಹುಡುಗಿ ತಾಯಿ ತಂದೆ ಮ್ಯಾಗ ಏನು ಪರಿಣಾಮ ಬೀಳ್ತಿರ್ಬೇಕಂತ ಕೇಳಕತ್ತೀನಿ ನನ್ನ ಮಾತು. ನಿಮ್ಗೆ ಏನ್ ಅನಿಸ್ತದ ಹೇಳ್ರಿ ನೋಡು. ನಮ್ಗೆ ಕೇಳಿ ಕಣ್ಣ ನೀರು ಬರಕತ್ತಾರ. ಅದನ್ನ ರೇಪ್ ಮಾಡಿ ಸುಮ್ಬಿಟ್ಟಿಲ್ಲವ, ಆ ರಾಕ್ಷಸ ರೇಪ್ ಮಾಡಿ ಸುಮ್ಬಿಟ್ಟಿಲ್ಲ. ತನ್ನ ಏನು ಮಾಡ್ಕೊಂಡು ತಂಡ ಆಗಿಲ್ಲವ. ಆಕಿಗೆ ಕಟ್ ಮಾಡಿ ಏನ್ ಮಾಡಣ, ಚೀಲದಾಗ ಕಟ್ಟಿ ಒಕ್ಕಟ್ಟನ. ನಾವು ಮಾನವರಾಗಿ ಏನು ಉಪಯೋಗ? ಏನ್ ಹೇಳ್ತಾರ ಒಂದ್ ಕಡೆ ಒಬ್ರು ಯಾರೇ ನಾ ಕೇಳಿದ್ದೆ, ಏನಾರಾದರೂ ಆಗು ನೀವು ಮೊದಲ ಮಾನವನಾಗು. ಮಾನವತನ ನಿರ್ಲಿಕ್ಕಂದ್ರೆ ಜಾತಿ ಗಿದ್ದೇನು ಸುಡ್ತೀರಿ. ನಿಮ್ಮಲ್ಲಿ ಮಾನವತನ ನಿರ್ಲಿಕ್ಕಂದ್ರೆ ಈ ಜಾತಿ ತಗೊಂಡು ಏನ್ ಮಾಡೋರು? ನಾ ಮುಸಲ್ಮಾನರಾಗ್ಲಿ ಹಿಂದೂರಾಗ್ಲಿ ಮಾನವತನ ಇರ್ಲಿಕ್ಕಂದ್ರೆ ಏನ್ ಮಾಡೋರಿ? ಮಾನವ ಆದ ಬಳಿಕ ಜಾತಿ ಅದು ಇದು ಬರ್ತದ. ಮಾನವ ಅಂದ್ರೆ ಏನು ಪ್ರಶ್ನೆ ಕೇಳ್ತೀನಿ. ಮಾನವ ಅಂದ್ರೆ ಏನು? ಯಾರಿಗೆ ಮಾನವ ಅಂತಾರ? ಯಾರಿಗೆ ಮನುಷ್ಯ ಆಗ್ತಾರ? ನಾವು ಮನುಷ್ಯರು. ಮಾನವ ಅಂದ್ರ ಈ ಹುಡುಗಿಗೆ ತೊಂದರೆ ಆಗ್ಯದಲ್ಲ, ಆ ತೊಂದರೆ ಆದಾಗ ನಮಗ್ ತೊಂದರೆ ಆದಾಗ ಅದು ಮಾನವೀತನ. ಮಾನವ ಪೂರ್ತಿ ಮಾನವ ಸುಮ್ಮನೆ ನಡ್ಲಿಕ್ಕೆ ತೊಂದರೆ ಇಲ್ಲ. ನಮ್ಮಲ್ಲಿ ಜೀವಾಧಾರ ಇಲ್ಲ. ಎಲ್ಲಿ ನಮ್ಮ ದೇಶಕ್ಕಾಗಿ, ಎಲ್ಲಿ ನಮ್ಮ 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 ಮಾನವ ಕುಲಕ್ಕಾಗಿ ಅನ್ಯಾಯ ಆಗ್ತದ, ಅತ್ಯಾಚಾರ ಆಗ್ತದ, ಅದು ನಾವು ವಿಚಾರ ಮಾಡಬೇಕು. ಅಲ್ಲಿ ಹೋಗಿ ಏನೋ ಪ್ರೊಟೆಸ್ಟ್ ಮಾಡ್ಬೇಕು. ಈ ಕಾಕೋರ ಬಗ್ಗೆ ಅತ್ಯಾಚಾರ ಆದ್ರೆ ನಾವು ಹೋಗ್ಬೇಕಲ್ಲಿ. ಇಲ್ಲಿ ಜಾತಿ ಬರಲ್ಲ, ಜಾತಿ ವಿಷಯನೇ ಬರಲ್ಲ. ಜಾತಿ ಮಾಡೇಬಾರದು. ಹಿಂದೂ ಬಳಿ ರಕ್ತ ಬೇರೆ ಆದ, ಮುಸಲ್ಮಾನರ ಬಳಿ ರಕ್ತ ಬೇರೆ ಇಲ್ಲ. ಎಲ್ಲಾರ್ದು ರಕ್ತ ಕಂಪನಿ ಆದ. ನಮ್ಮ ವಿಚಾರಗಳು ಬೇರೆ ಅದಾವ, ನಮ್ಮ ಆಚಾರ ವಿಚಾರಗಳು ಬೇರೆ ಅದಾವ. ಅದು ನಮ್ ಬಿಟ್ಟು ವಿಷಯ. ನಮ್ಮ ದೇಶ ಏನದ ಪ್ರಜಾಪ್ರಭುತ್ವದ. ಎಲ್ಲಾ ಜಾತಿಯವರಿಗೆ ತಮ್ಮ ತಮ್ಮ ಪ್ರಕಾರ ಪ್ರೇಯರ್ ಮಾಡ್ಲಿಕ್ಕೆ, ತಮ್ಮ ತಮ್ಮ ಬದುಕ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಹಕ್ಕು ನಮಗೆ ಕೊಟ್ಟಾರ. ಅದಕ್ಕಾಗಿ ನಾವು ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಕತ್ತೀವಿ. ಇವತ್ತಿನ ದಿವಸ ಎಲ್ಲ ಮಾನವರ ಕೂಡ ನಾವಿಲ್ಲ. ಇಲ್ಲ ಮಾನವಪ್ಪ ಎದಂದ್ರೆ ಅದು ಅರ್ಧ ಮಾತು ಹೇಳಿದ. ಕೇಳಿದೆ ಮಾನವ ಎದಕ್ಕಂತಾರಪ್ಪ, ಮಾನವತನ ಎದಕ್ಕಪ್ಪ ಅಂತಂದ್ರ ರಾಮಣ್ಣ ಬೆಳೆದ ಇಲ್ಲಿ ಕೋಣಿ ಬಡಿತಿರ್ತಾರ. ಬಡದ ಬೆಳಕ ಅವ್ನಿಗೆ ಬಡದಾಗ ಬಿಡು ಹೋಗಲ್ಲ, ಕಮ್ಮಿನಾಗದ. ನನಗೂ ಇಲ್ಲಿ ಬಡ್ದಿರ್ತದ. ಇಲ್ಲೋ ನನಗೂ ಬಡದಾಗ ಇಲ್ಲಿ ಮೊನ್ನೆ ಭಾಳ ತೊಂದರೆ ಆಗ್ಯದ. ಸಾಹೇಬ್ರ ಆಪರೇಷನ್ ಮಾಡ್ರ ನಂಗೆ ಭಾಳ ಹೆಣ್ಣಾಗ್ಯದ. ಅವನಿಗೂ ಭಾಳ ತೊಂದರೆ ಆಗಿರ್ಬೇಕಂತ ಅದು ವಿಚಾರ ಮಾಡಿದ್ರೆ ನಾವು ಮಾನವೀಯತ, ನಾವು ಮಾನವ. ಅವನಿಗೆ ಆಗಿದ್ ಬಿಡು, ನಮ್ಗಾಗಲ್ಲ ಅಂತ ಅಂದ್ರಲ್ಲ. ಇದು ದೌರ್ಜನ್ಯ ಆಗ್ಯದ ಮಿಸ್ಬಾ ಮ್ಯಾಗ. ಇದು ಇಡೀ ಮಾನವ ಕುಲಕ ದೌರ್ಜನ್ಯ ಆಗ್ಯದ. ನಾವೆಲ್ಲ ಹಿಂದೂ ಮುಸಲ್ಮಾನರು ಎಲ್ಲ ಮಾನವರು ಕೂಡ ಏನದ ಇದರ ಅಗೇನೆಸ್ಟ್ ಮಾಡಬೇಕು. ಇದರ ಖಿಲಾಫ್ ಮಾಡಬೇಕು. ಮಾಡ್ಲಿಕ್ಕೆ ಏನಾಗ್ತದ, ಹಿಂದೆ ಹಿಂಗೆ ಅತ್ಯಾಚಾರ ಆಗ್ತಾವ. ಇಂಥವ್ರಿಗೆ ಗಲ್ಲೆ ಶಿಕ್ಷೆ ಆಗ್ಬೇಕು, ಓಪನ್ ಆಗ್ಬೇಕು ಇಂಥಲ್ಲಿ ಅಂದ್ರೆ ಮತ್ತವ್ರು ಮಾಡಲ್ಲ. ಅದಕ್ಕಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಕತ್ತೀರಿ. ಇಡೀ ಮಾನವ ಕುಲದವ್ರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ, ದಲಿತರಾಗ್ಲಿ, ಇದೊಂದು ಅತ್ಯಾಚಾರ ದೌರ್ಜನ್ಯ ಆಗ್ಯದಲ್ಲ, ಇಡೀ ಮಾನವ ಕುಲ ಮ್ಯಾಗ ಆಗದ. ಸಣ್ಣ ಹುಡುಗರ ಮ್ಯಾಗ ಆಗಬಾರ್ದು ಅಂತ ನಾವು ಪ್ರೊಟೆಸ್ಟ್ ಮಾಡಕತ್ತೀವಿ. ಇಷ್ಟು ಸಾಲ ಬಂದಿರಿ ಕಾಣಿಸ್ತದೆ, ಬರ್ಬೇಕಿತ್ತು. ಯಾರು ಅದರಿಂದ ಆಫೀಸವ್ರಿಗೆ ಯಾರೇ ನಮ್ದು ಮಾತು ಕೇಳಲಿಕ್ಕೆ ಬರ್ಬೇಕಿತ್ತು. ಅವರು ಯಾರು ಆಫೀಸರ್ ಇದ್ರೆ ಕರೀರಿ, ಸಾಹೇಬ್ರ ಅವರಿಗೆ ಯಾರು ಇದ್ರೆ ಕರೀರಿ. ಯಾಕಂದ್ರೆ ನಮ್ಮ ನೋವ್ರ ಮ್ಯಾಗ ಹೇಳಕ್ ಬಂದಿವಿ ನಾವು. ಈ ನೋವುಗಳೇನೇ ಏನದ ಮುಂದವ್ರು ಕಳಿಸ್ಬೇಕಾಗ್ತದ. ಇಡೀ ರಾಜ್ಯಪಾಲದಾಗಲಿ ನಮ್ಮ ದೇಶದಾಗ ನಾವೊಂದು ಮೋದಿ ಅನ್ನೋರಂತ ಒಬ್ಬರು ಏನದ ಪ್ರಧಾನ ಮಂತ್ರಿ ಅದಾರ. ಅವ್ರು ಏನದಪ್ಪ ಅಂದವ್ರದ್ದು ಬೇಟಿ ಬಚಾವೋ ಬೇಟಿ ಪಡಾವ್ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾವು ಸ್ವಾಗತ ಅದ. ಆದ್ರೆ ಬೇಟಿ ಹ್ಯಾಂಗ ಬಚಾವ್ ಅನ್ನೋದಕ್ಕೆ ಕಾನೂನು ಅದಕ್ಕೆ ಮಾಡ್ಲಾಕತ್ತಿಲ್ಲ. ಬಚಾವ್ ಅಂದ್ರೆ ಇಂಥ ಸುಳಿ ಮಕ್ಕಳಿಗೆ, ನೀಚ್ ರಂಡಿ ಮಕ್ಕಳಿಗೆ ಏನ್ ಮಾಡ್ಬೇಕು, ಇಲ್ಲಿ ಅಗಿಸಾಕ್ ತಂದ್ರ ಪಾಶಿ ಕೊಡ್ಬೇಕು. ಅವ್ರಿಗೆ ಕಲ್ಲು ಹೊಡೆದ ಇದು ಮಾಡಿದ್ರೆ ಎಲ್ಲರಿಗೆ ಇದು ಬರ್ತದೆ. ಇಂಥ ಮೋದಿ ಸಾಹೇಬ್ರಾಗ್ಲಿ, ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಆಗ್ಲಿ, ನಮ್ಮ ರಾಜ್ಯದ ಏನದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ನಮ್ಮ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರಪ್ಪ ಸಾಹೇಬ್ರಿಗೆ ನಾವು ಈ ಮುಖಾಂತರ ಏನದ ನಾವಂತಲ್ಲಿ ನಿಮ್ಮೆಲ್ಲ ಬರೋದು ಆಗಲಾಗ್ತಿಲ್ಲ. ತಾವೆಲ್ಲ ಈ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ನಾವು ಒಂದು ಮೆಸೇಜ್ ಕೊಡಕತ್ತೀವಿ. ನಮ್ಮ ನೋವುಗಳು, ನಮ್ಮ ನಲಿವುಗಳು, ಇಂಥ ಸಣ್ಣ ಹುಡುಗರ ಮ್ಯಾಗ ಏನದ ಅತ್ಯಾಚಾರ ಆಗ್ಲಾಗ್ತದ. ಇದ್ರ ಬಗ್ಗೆ ವಿಶೇಷ